ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಎಲ್ಲರಿಗೂ ಪರವಾನಗಿ ಪಡೆಯಿರಿ ಎಂದೇಳುವ ನಗರಸಭೆ ಕಸ ವಿಲೇವಾರಿ ಘಟಕದ ಲೈಸೆನ್ಸ್ ರಿನಿವಲ್ ಮಾಡಿಸಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಜಾಲಿಹಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು. ಅಮೋಘ ಸಿದ್ದೇಶ್ವರ ಮಠದಲ್ಲಿ 5ನೇ ದಿನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ 1051 ಕುಂಭ ಸಂತರ ಭಾವಚಿತ್ರ ಮೆರವಣಿಗೆ. MLC ಬಸನಗೌಡ ಬಾದರ್ಲಿ ಅವರ 42ನೇ ಜನ್ಮದಿನ ಅಭಿಮಾನಿಗಳಿಂದ ಆಚರಣೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸ್ಕೌಟ್ ಚಳವಳಿ ಪೂರಕ ಶಂಕರ್ ದೇವರ ಹಿರೇಮಠ್. ವಾರ್ತೆಗಳ ವಿವರ. ಬಿಜೆಪಿ ಪಕ್ಷದ ಮುಖಂಡರಾದ ಕೆ ಕರಿಯಪ್ಪ ಹಾಗೂ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಅವರು ಮಲ್ಲಾಪುರ ದೇವರಗುಡಿ ರಸ್ತೆಯಲ್ಲಿರುವ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಿಂಧನೂರು ನಗರದಲ್ಲಿ ತೆರಿಗೆ ಹಾಗೂ ಕರ ವಸೂಲಿಗಾಗಿ ಕಾನೂನು ನಿಯಮ ಹೇಳುವ ಇವರು 2 ವರ್ಷಗಳಿಂದ ಪರಿಸರ ಇಲಾಖೆಯಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಲೈಸೆನ್ಸ್ ರಿನಿವಲ್ ಮಾಡಿಸಿರುವುದಿಲ್ಲ. ಕೂಡಲೇ ಕಸ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದರು. ಈ ಪರಿಶೀಲನೆ ವೇಳೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕದಿಂದ ಹಾಗೂ ಸಮರ್ಪಕವಾಗಿ ನಿರ್ವಹಣೆ ಮಾಡದ ಕಾರಣ ಪೌರಾಯುಕ್ತರು ಹಾಗೂ ಚುನಾಯಿತ ಪ್ರತಿನಿಧಿಗಳು ಕಾರ್ಯವೈಖರಿ ಬಗ್ಗೆ ದೂರು ನೀಡುವ ಜೊತೆಗೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಮಾತ್ರ ಯಾವ ಪಕ್ಷ ಇದ್ದರೇನು, ಯಾವ ಪಕ್ಷದ ಶಾಸಕರು ಇದ್ದರೇನು, ನನಗೆ ಏನು ಮಾಡಲು ಸಾಧ್ಯವಿಲ್ಲ ಎನ್ನುವ ದುರಹಂಕಾರದ ಪರಮಾವಧಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಸ ವಿಲೇವಾರಿ ಘಟಕಕ್ಕೆ ಮಾನ್ವಿ, ಸಿರುಗುಪ್ಪ, ಮಸ್ಕಿ, ಬಳಗನೂರು, ತುರುವಿಹಾಳ್ ಮತ್ತು ಸಿಂಧನೂರು ಸೇರಿದಂತೆ 5 ತಾಲೂಕಿನ ವೈದ್ಯಕೀಯ ಘನತ್ಯಾಜ್ಯ ವಿಲೇವಾರಿ ಸಂಗ್ರಹ ಮಾಡುವ ಕಾರ್ಯರೂಪಕ್ಕೆ ಈಗಾಗಲೇ ಚಾಲನೆ ನೀಡಿದ್ದು, ಇದರ ಬಗ್ಗೆ ನನಗೆ ಯಾವುದೂ ಕೂಡ ಮಾಹಿತಿ ಇಲ್ಲ ಎನ್ನುವುದು ಪೌರಾಯುಕ್ತರು ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಕಸ ವಿಲೇವಾರಿಯಲ್ಲಿ ಕಾನೂನು ನಿಯಮಗಳನ್ನು ಮೀರುತ್ತಿರುವ ಅಧಿಕಾರಿಗಳ ವಿರುದ್ಧ ಹಾಗೂ ಕಸಕ್ಕೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ ವ್ಯಕ್ತಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಸ್ಥಳೀಯ ವಿರೋಧ ಪಕ್ಷದ ನಾಯಕ ಹಾಗೂ ಪ್ರತಿಪಕ್ಷದ ನಾಯಕರಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿ ಸ್ಥಳೀಯ ವಿರೋಧ ಪಕ್ಷದ ನಾಯಕ ಹಾಗೂ ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ ಮಾತನಾಡಿ, ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹಾಗೂ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಬಜೆಟ್ ಅಧಿವೇಶನದಲ್ಲಿ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಸಾಮಾಜಿಕವಾಗಿ ಜನತೆಯ ಪರವಾಗಿ ಕೆಲಸ ಮಾಡುವ ಭರವಸೆ ನೀಡಿದರು. ತದನಂತರ ಪ್ರತಿಪಕ್ಷದ ನಾಯಕ ಹಾಗೂ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ, ನನ್ನ ಅವಧಿಯಲ್ಲಿ ಈ ಘಟಕಕ್ಕೆ 3 ಕೋಟಿ ಅನುದಾನ ಬಿಡುಗಡೆಗೊಳಿಸಲಾಗಿತ್ತು. ಪ್ರತಿಯೊಂದು ಅನುದಾನ ಬಿಡುಗಡೆ ಮಾಡಬೇಕಾದರೆ ಕಡ್ಡಾಯವಾಗಿ ಶೇಕಡಾವಾರು 2.5% ಈ ಘನತ್ಯಾಜ್ಯಕ್ಕಾಗಿಯೇ ಮೀಸಲಿಡಬೇಕು ಎನ್ನುವುದು ಕಡ್ಡಾಯ. 3 ಕೋಟಿ ಅನುದಾನ ಇಟ್ಟರೂ ಕೂಡ ಇನ್ನೂ ಟೆಂಡರ್ ಪ್ರಕ್ರಿಯೆ ನಡೆಯದೇ ಇರುವುದು ಸರಿಯಾದ ಕ್ರಮವಲ್ಲ. ಜೊತೆಗೆ ಸೂಕ್ತ ರೀತಿಯಲ್ಲಿ ಕಸದ ಘಟಕ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಕಸದಿಂದಲೇ ರಸ ಉತ್ಪಾದಿಸುವುದಕ್ಕೆ ಸಾಧ್ಯವಾಗುತ್ತದೆ. 5 ತಾಲೂಕಿನಿಂದ ವೈದ್ಯಕೀಯ ಘನತ್ಯಾಜ್ಯ ಈ ಘಟಕಕ್ಕೆ ಬರುವುದು ಅತ್ಯಂತ ಖಂಡನಾರ್ಹ ಎಂದರು. ಈ ಸಂದರ್ಭದಲ್ಲಿ JDS ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ನಗರ ಘಟಕದ ಅಧ್ಯಕ್ಷ ರವಿಕುಮಾರ್ ಪನ್ನೂರ್, ಉಪನ್ಯಾಸಕ ಪರಶುರಾಮ್ ಮಲ್ಲಾಪುರ್, ವನಸಿರಿ ಅಮರೇಗೌಡ ಮಲ್ಲಾಪುರ್, ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಮೈಲಾರ್, SB ಟೇಲರ್, ಮಾಜಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಅಶೋಕ್ ಗೌಡ ಗದ್ರಟಗಿ, ಸುಮಿತ್ ತಡಕಲ್, ಅಲ್ಲಂ ಪ್ರಭು ಪೂಜಾರಿ, ಜಗದೀಶ್ ಸುಕಲ್ಪೇಟೆ, ಪ್ರಭು ದೇವರಗುಡಿ, ಸೈಯದ್ ಹಾಸಿಫ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಇದ್ದರು. ಅವು ಯಾವಾಗ ತಂದಿಟ್ಟಾರೆ, ಬಟ್ ಅವುಗಳನ್ನು ಬಳಸೇ ಇಲ್ಲ. ಇದು ಬೇಜವಾಬ್ದಾರಿಯನ್ನು ಎತ್ತಿ ತೋರಿಸುತ್ತೆ. ಅದರಲ್ಲಿ 2 ಮಾತು. ಆಮೇಲೆ ಇಲ್ಲಿ ಬೆಂಕಿ ಎತ್ತೋದಕ್ಕೆ ಇವರು ಹೇಳ್ತಕ್ಕಂಥದ್ದು ಒಂದೇ ಸಾರಿ ಹಸೆ ಕಸ ಅದು ಬೆಂಕಿ ಹತ್ತಕ್ಕೆ ಸಾಧ್ಯ ಇಲ್ಲ. ಇವರೇನೋ ಅವರಿಗೆ ಅನುಮಾನ ಏನು, ಜಾಗ ಖಾಲಿ ಮಾಡೋದಕ್ಕೆ ಇವರು ಸುಡಕ್ಕೆ ಹೋಗಿ ಈ ಅನಾಹುತ ಕ್ರಿಯೇಟ್ ಮಾಡ್ಯಾರ ಅಂತಕ್ಕಂಥದ್ದು ಅವ್ರ ಭಾವನೆ ಇದೆ. ಅದನ್ನು ಅವರು ಕ್ಲಾರಿಫೈ ಮಾಡಬೇಕು. ಅದಕ್ಕೊಂದು ತನಿಖೆನೂ ಮಾಡಿ ವರದಿ ಕೊಡಲಿ, ಏನಾಗಿದೆ ಏನಿಲ್ಲ ಅಂತ. ಇಲ್ಲಾಂದ್ರೆ ಏನಾಗ್ತೈತೆ, ಯಾಕೆ ಬಹುತೇಕ ಅವರು ಹೊಸ ಹಾಕ್ಯಂತ ಬಂದಾರ, ಹಿಂದಕ್ಕೆ ಹೋಗೋಕ್ಕಾಗೋದಿಲ್ಲ ಅನ್ನೋದಕ್ಕೆ ಇವ್ರೇನೋ ಬೆಂಕಿ ಹಚ್ಚಿರ್ಬೇಕು. ಅಧಿಕಾರಿಗಳಿಗೆ ಗೊತ್ತಿಲ್ಲ ಅಂದರೆ ಕೆಲಸ ಮಾಡೋರ ಮಾಡಿರ್ತಾರೆ. ಇದಕ್ಕೆ ಯಾರು ಇಂಥವನ್ನ ಮಾಡಿದಾರ ಅವ್ರ ಮೇಲೆ ಕ್ರಮ ತಗೋಬೇಕು, ಒಂದನೇ ಮಾತು. ಆಮೇಲೆ ಈಗೇನು ಇದು ಸರಿಯಾಗಿ ಉಪಯೋಗ ಆದರೆ, ಹಿಂದೆ ನಾನು ಇದ್ರದ್ದೊಂದು ಮೀಟಿಂಗನ್ನೇ ಬೆಂಗಳೂರಲ್ಲಿ ಮಾಡಿದ್ವಿ. ಪ್ರೈವೇಟ್ನವರು ನಾನು ನೆನೆಸಿದಾಗ ಮಾಡಿದ್ವಿ. ಪ್ರೈವೇಟ್ನವ್ರು ಬಂದು ಸ್ಥಳ ಕೊಟ್ಟರೆ ನಾವು ಹಾಕಿ ಪ್ರತಿದಿನ ಬಂದ ಕಸನ ನಾವು ಡಿಸ್ಪೋಸ್ ಮಾಡಿಬಿಡ್ತೀವಿ. ಡಿಸ್ಪೋಸ್ ಮಾಡಿದ ಮೇಲೆ ಫರ್ಟಿಲೈಸರ್ ಬರ್ತೈತೆ ಅದ್ರಾಗ.
ಈಗಾಗಲೇ ಅವ್ರು ಹೇಳಿದ್ರು ಇದಕ್ಕೆಲ್ಲ ಫರ್ಟಿಲೈಸರ್ ಕೊಟ್ಟು ಸುಬ್ರಹ್ಮಣ್ಯಂ ಇದ್ದಾಗ ಮಾಡಿದ್ರು. ನಾನಿದ್ದಾಗ ಸುಬ್ರಹ್ಮಣ್ಯ ಇದ್ದಾಗ ಕಸ ವಿಲೇವಾರಿ ಅಲ್ಲಿಂದನೇ ಬರ್ತಿತ್ತು, ಮನೆಯಿಂದ 2 ಡಬ್ಬಿ ಕೊಟ್ಟು ಹೊಸ ಕಸ ಬೇರೆ ಇಡ್ರಿ ಇದು ಇಡ್ರಿ ಅಂತಂತ ಹೇಳಿ ಮೊದಲೆಲ್ಲ ಅವೇರ್ನೆಸ್ ಕ್ರಿಯೇಟ್ ಆಗಿ ಬಂದಿತ್ತು. 1 ವರ್ಷ ಹಂಗೆ ನಡೆದೈತೆ, 1 ವರ್ಷ 2 ವರ್ಷ ನಡೆದೈತೆ. ಕಾಪಾಡಬೇಕಂತ ಹೇಳ್ತಾ ಇದ್ದೀನಿ. ಯಾಕಂದರೆ ತಾವು ಎಲ್ಲೇ ಕೂತು ಎ ಸಿ ರೂಮಲ್ಲಿ ಕೂತು ಕೆಲಸ ಮಾಡೋದಲ್ಲ, ದಯವಿಟ್ಟು ಜನರ ಸ್ಪಂದನೆ ಮಾಡಿರಿ. ಮತ್ತು ಇಲ್ಲಾಂದರೆ ನಾವು ಎಲ್ಲರ ಜೊತೆಗೆ ಜನರು ಎಲ್ಲಿರ್ತಾರೆ ನಾವು ಜನರ ಜೊತೆಗೆ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಕಮಿಷನರ್ ಇರ್ಬೋದು, ಈ ಸಂಬಂಧಪಟ್ಟ ಶಾಸಕರು ಕೂಡ ಇದರ ಬಗ್ಗೆ ತಾವು ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಈಗೇನು ಬಜೆಟ್ ಮಂಡನೆಯಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ 7ರಿಂದ ಸ್ಟಾರ್ಟ್ ಮಾಡ್ತಾರಂತೆ. ಸಿನ್ನೂರು ತಾಲೂಕಿಗೆ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಇಂಥ ಕೆಟ್ಟ ವಾಸನೆ ಬರಲಾರ್ದಂಗೆ ನೋಡುವಂಥ ಕೆಲಸ ಆಗಬೇಕು. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬರೀ ಫ್ರೀ ಭಾಗ್ಯಗಳನ್ನು ಕೊಡೋದಲ್ಲ, ಜನರ ಪರಿಸರದ ಬಗ್ಗೆ ಮತ್ತು ಜನರ ಆರೋಗ್ಯದ ಬಗ್ಗೆ ಮುತುವರ್ಜಿ ವಹಿಸಿ ಬಜೆಟನ್ನು ಮಂಡಿಸುವಂಥ ಕೆಲಸ ಆಗಲಿ. ವಿದ್ಯಾಲೋಕ, NBI ಹಾಗೂ LNT ವತಿಯಿಂದ ಹಮ್ಮಿಕೊಂಡಿರುವ ನ್ಯಾಷನಲ್ ಸ್ಟೂಡೆಂಟ್ ಇನ್ನೋವೇಷನ್ ಪ್ರೋಗ್ರಾಂನ ಅಡಿಯಲ್ಲಿ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಎನ್ನುವ ಥೀಮ್ನ ಕುರಿತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಸಿಂಧು ಮತ್ತು ಬೀರ್ಲಿಂಗೇಶ್ ಅವರು ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ನ್ಯಾಷನಲ್ ಸ್ಟೂಡೆಂಟ್ ಇನ್ನೋವೇಷನ್ ಪ್ರೋಗ್ರಾಂನ ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಎನ್ನುವ ಥೀಮ್ನ ಈ ಸ್ಪರ್ಧೆಯಲ್ಲಿ ಜಾಲಿಹಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಸಿಂಧು ಮತ್ತು ಬೀರಲಿಂಗ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಂದ ಶಿಕ್ಷಣಾಧಿಕಾರಿಗಳು, SDMC ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು, ಅಡುಗೆ ಸಿಬ್ಬಂದಿಗಳು, ಮೆಂಟರ್ ಸುನಿಲ್, ಕೋಆರ್ಡಿನೇಟರ್ಗಳಾದ ಅಬ್ದುಲ್, ನಿಜಾಮುದ್ದೀನ್, ಶ್ರೀಮತಿ ಸುವರ್ಣ ಹರ್ಷ ವ್ಯಕ್ತಪಡಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ತಾಲೂಕಿನ ತುರುವಾಳ್ ಪಟ್ಟಣದ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಕನಕ ಭವನದ ಉದ್ಘಾಟನೆ ಸಮಾರಂಭದ ನಿಮಿತ್ತವಾಗಿ ಫೆಬ್ರವರಿ 18ರಿಂದ 23ರವರೆಗೆ ಹಮ್ಮಿಕೊಂಡಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮದ 5ನೇ ದಿನವಾದ ಇಂದು ತುರುವಾಳ್ ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಅಮೋಘ ಸಿದ್ದೇಶ್ವರ ನೂತನ ಪಲ್ಲಕ್ಕಿ, ಗಂಗೆ ಪೂಜೆಯೊಂದಿಗೆ 1051 ಕುಂಭ, 201 ಡೊಳ್ಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನಾಡಿನ ಹಲವು ದಾರ್ಶನಿಕರ, ಮಹಾತ್ಮರ, ಸಂತರ ಭಾವಚಿತ್ರಗಳ ಮೆರವಣಿಗೆ ಸಡಗರ ಸಂಭ್ರಮದಿಂದ ನಡೆಯಿತು. ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಮಠದ ಪೂಜ್ಯರು ಮತ್ತು ಪೀಠಾಧಿಪತಿಗಳಾದ ಮಾದಯ್ಯ ಸ್ವಾಮಿ ಗುರುವಿನ್, ಚಿದಾನಂದಯ್ಯ ಗುರುವಿನ್ ಅವರ ನೇತೃತ್ವದಲ್ಲಿ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸಂಸದ ರಾಜಶೇಖರ ಹಿಟ್ನಾಳ್, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಶಾಸಕ ಆರ್ ಬಸನಗೌಡ ತುರ್ವಿಹಾಳ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಡಾಕ್ಟರ್ ನಾಗವೇಣಿ ಎಸ್ ಪಾಟೀಲ್, ಬಿಜೆಪಿ ಮುಖಂಡರಾದ ಕೆ ಕರಿಯಪ್ಪ, ಎಂ ದೊಡ್ಡ ಬಸವರಾಜ್, ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ನಲ್ಲ ವೆಂಕಟೇಶ್ವರರಾವ್ ಮಲ್ಲದಗುಡ್ಡ, ನಿರ್ಪಾದಪ್ಪ ಗುಡಿಯಾಳ್ ವಕೀಲರು, ರವಿಗೌಡ ಮಲ್ಲದಗುಡ್ಡ ಸೇರಿದಂತೆ ಅನೇಕ ಮುಖಂಡರು, ಸ್ಥಳೀಯರು, ಸುತ್ತಮುತ್ತಲಿನ ಗ್ರಾಮದ ಸದ್ಭಕ್ತರು ಈ ಭವ್ಯ ಮೆರವಣಿಗೆಯ ಉದ್ದಕ್ಕೂ ಭಾಗವಹಿಸಿ ಡೊಳ್ಳು ಬಾರಿಸುವ ಮೂಲಕ ಮೆರುಗು ತಂದರು. ನಂತರ ಸಂಜೆ 6:30ರಿಂದ 10:30ರವರೆಗೆ ಸಂತರ ಸಮಾವೇಶ ಮತ್ತು ರಾಮಧಾನ್ಯ ಚರಿತ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಪೂಜ್ಯರು ತಿಳಿಸಿದರು. ಬಸನಗೌಡ ಬಾದರ್ಲಿ ಅಭಿಮಾನಿ ಬಳಗ ವತಿಯಿಂದ ಹುಟ್ಟುಹಬ್ಬವನ್ನು ಸಿಂಧನೂರಿನ ಮಾತೃ ಆಸು ಅನಾಥ ಬುದ್ಧಿಮಾಂದ ಮಕ್ಕಳ ಉಚಿತ ವಸತಿ ರಹಿತ ಶಾಲೆ ಮತ್ತು ಕಾರುಣ್ಯ ನೆಲೆ ಉದ್ಯಾನದಲ್ಲಿ ಬುದ್ಧಿಮಾಂದರಿಗೆ, ಅನಾಥರಿಗೆ ಹಾಲು, ಬ್ರೆಡ್ಡು, ಹಣ್ಣು ವಿತರಿಸಿ ಆಶ್ರಮದಲ್ಲಿ ಸಸಿ ನೆಡುವ ಮೂಲಕ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶಿವಕುಮಾರ್ ಜವಳಿ, ವೆಂಕಟೇಶ್ ರಾಗಲ್ಪರ್ವಿ, ಯಂಕನಗೌಡ ಗಿಣಿವಾರ್, ಖಾಜಾ ಹುಸೇನ್ ರೌಡ್ಕುಂದ, ವೀರಾಜ್ ಬೂದಿಯಾಳ್ ಕ್ಯಾಂಪು, ಹಬೀಬ್ ಕಾಜಿ, ಯೂಸುಫ್ ಯತ್ಮಾರಿ, ಹನುಮಂತ ಕರ್ನಿ, ಶಹಬಾಜ್ ಬೇಗ್, ಹಂಪಮ್ಮ ವಲ್ಕಮ್ ದಿನ್ನಿ, ಅಮರೇಶ್ ಗಿರ್ಜಾಲಿ, ವೀರೇಶ್ ರಾರಾವಿ, ನಾನಿ, ತಿಮ್ಮಣ್ಣ ಧುಮತಿ, ಹುಸೇನ್ ಭಾಷಾ ಬಳಗನೂರು, ಫಕೀರಪ್ಪ ರಾಮತ್ನಾಳ್, ಖಾಜಾ ಚಕ್ಲಿಗಲ್ಲಿ, ರಫಿ ಚಕ್ಲಿಗಲ್ಲಿ, ಶರಣಪ್ಪ ಚನ್ನಳ್ಳಿ, ವೀರೇಶ್, ರಮೇಶ್, ಆದನಗೌಡ, ಸಂಗನಗೌಡ, ಹುಸೇನಪ್ಪ, ವಿರುಪಣ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು, ಸಿಂಧನೂರಿನ ಅಪ್ಪಪ್ಪ ಬಾಂಧವರು, ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಬಡವರ ಬಂಧು, ದೀನದಲಿತರ ಆಶಾಕಿರಣ, ನಮ್ಮೆಲ್ಲರಿಗೆ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸನಗೌಡ ಬಾದರ್ಲಿ ಸಾಹೇಬರ 42ನೆಯ ಹುಟ್ಟುಹಬ್ಬವನ್ನು ಇಂದು ಸಿಂಧನೂರಿನ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ
ಏನು ಅಡ್ಮಿಟ್ ಆಗಿರ್ತಕ್ಕಂಥ ಒಳ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ಡನ್ನು ವಿತರಣೆ ಮಾಡೋದ್ರ ಮುಖಾಂತರ ತುಂಬ ಅರ್ಥಗರ್ಭಿತವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಿಂಧನೂರು ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಮಾತನಾಡಬೇಕಂತೇಳಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಸಿಂಧನೂರು ತಾಲೂಕಿನ ದುಗ್ಗಮ್ಮನಗುಂಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ಸ್ಥಳೀಯ ಸಂಸ್ಥೆ ಸಿಂಧನೂರು ವತಿಯಿಂದ ನಡೆದ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗಾಗಿ ಸ್ಕೌಟ್ ಚಟುವಟಿಕೆಯು ಪೂರಕವಾಗಿದೆ. ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಗಳು ಆಸಕ್ತಿಯಿಂದ ಭಾಗವಹಿಸಿ ಶಿಸ್ತಿನಿಂದ ಜೀವನ ನಡೆಸಲು ಸ್ಕೌಟ್ ಚಳವಳಿ ಸಹಾಯಕವಾಗಿದೆ ಎಂದು ಸ್ಕೌಟ್ ಮಾಸ್ಟರ್ ಶಂಕರ್ ದೇವರ ಹಿರೇಮಠ ಹೇಳಿದರು. ಸಂಸ್ಥಾಪಕರ ದಿನಾಚರಣೆ ಹಾಗೂ ವಿಶ್ವ ಚಿಂತನಾ ದಿನಾಚರಣೆ ಅಂಗವಾಗಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದುಗ್ಗಮನಗುಂಡ ಶಾಲೆಯಲ್ಲಿ ಭಾವೈಕ್ಯತೆ ಸಾರವನ್ನು ಸಾರುವ ಮಕ್ಕಳಲ್ಲಿ ಐಕ್ಯತೆ ಮೂಡಿಸಲು ಸಹಾಯಕವಾಗುವ ಸರ್ವಧರ್ಮ ಪ್ರಾರ್ಥನೆಯನ್ನು ನೆರವೇರಿಸಲಾಯಿತು. ಸರ್ವಧರ್ಮ ಪ್ರಾರ್ಥನೆಯಲ್ಲಿ ಶಿಕ್ಷಕರಾದ ಪ್ರದೀಪ್ ಕುಮಾರ್, ಪಾಲಕರಾದ ರೇಣುಕಾ, ಹನುಮಮ್ಮ ಉಪಸ್ಥಿತರಿದ್ದರು. ಶಾಸಕರಾದ ಹಂಪನಗೌಡ ಅವರ ಅಕ್ಕನ ಮಗನಾದ ದೀಪುಗೌಡ ಮಂಗಳೂರಿನಲ್ಲಿ ರಸ್ತೆ ಮೇಲೆ ನಡೆದುಕೊಂಡು ಹೋಗುವಾಗ ಹಿಂದಿನಿಂದ ಬಂದ ವಾಹನವೊಂದು ಮೇಲೆರಗಿದ ಕಾರಣ ಅವರು ಮೃತಪಟ್ಟಿದ್ದು, ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ನಗರದ ವೀರಶೈವ ಸಮಾಜದ ರುದ್ರಭೂಮಿಯಲ್ಲಿ ನಡೆಯಲಿದೆ. ಇಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅವರ ನಿವಾಸಕ್ಕೆ ಮೇಘಾಲಯ ರಾಜ್ಯದ ರಾಜ್ಯಪಾಲರಾದ ಗೌರವಾನ್ವಿತ ಚಂದ್ರಶೇಖರ್ ಎಚ್ ವಿಜಯಶಂಕರ್ ಭೇಟಿ ನೀಡಿದ ಸಂದರ್ಭ. ಮತ್ತೊಮ್ಮೆ ಮುಖ್ಯಾಂಶಗಳು. ಎಲ್ಲರಿಗೂ ಪರವಾನಗಿ ಪಡೆಯಿರಿ ಎಂದೇಳುವ ನಗರಸಭೆ ಕಸ ವಿಲೇವಾರಿ ಘಟಕದ ಲೈಸೆನ್ಸ್ ರಿನಿವಲ್ ಮಾಡಿಸಿಲ್ಲ. ರಾಷ್ಟ್ರ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದ ಜಾಲಿಹಾಳ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಅಮೋಘ ಸಿದ್ದೇಶ್ವರ ಮಠದಲ್ಲಿ 5ನೇ ದಿನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ 1051 ಕುಂಭ ಸಂತರ ಭಾವಚಿತ್ರ ಮೆರವಣಿಗೆ. MLC ಬಸನಗೌಡ ಬಾದರ್ಲಿ ಅವರ 42ನೇ ಜನ್ಮದಿನ ಅಭಿಮಾನಿಗಳಿಂದ ಆಚರಣೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಸ್ಕೌಟ್ ಚಳವಳಿ ಪೂರಕ ಶಂಕರ್ ದೇವರ ಹಿರೇಮಠ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.